ಮತ್ತೊಂದು ಕಡೆ ಕಾವೇರಿ ನೀರಿಗಾಗಿ ಮಂಡ್ಯ ಭಾಗದಲ್ಲಿ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಹೋರಾಟದಲ್ಲಿ ಶತಾಯುಷಿಯೊಬ್ಬರು ಭಾಗಿಯಾಗಿದ್ದರು. 104 ವರ್ಷದ ವೃದ್ಧೆ ಹೋರಾಟದಲ್ಲಿ ಭಾಗಿಯಾಗಿ ಕಾವೇರಿ ಪರವಾಗಿ ಧ್ವನಿ ಎತ್ತಿದ್ದಾರೆ. ರಾಜ್ಯ ಸರ್ಕಾರ ರಾಜ್ಯದ ರೈತರ ಹಿತ ಕಾಯಬೇಕು ಅಂತ ಆಗ್ರಹ ಮಾಡಿದ್ದಾರೆ. ತುಮಕೂರಿನ ತಿಮ್ಮಲಾಪುರದ 104 ವರ್ಷದ ಶತಾಯುಷಿ ಶಿವಮ್ಮ ಅವರು ಹೋರಾಟಕ್ಕೆ ಬೆಂಬಲವನ್ನ ನೀಡಿದ್ದು ಹೋರಾಟದಲ್ಲಿ ಭಾಗಿಯಾದರು. ಮಂಡ್ಯದ ಸಂಜೆಯ ವೃತ್ತದಲ್ಲಿ ರೈತರು ನಡೆಸಿದಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿತ್ತು. ಕುಡಿಯೋಕೆ ನೀರಿಲ್ಲ, ಪ್ರಾಣ ಹೋದ್ರೂ ನೀರು ಬಿಡಲ್ಲ, ತಮಿಳುನಾಡಿಗೆ ಎಲ್ಲಿಂದ ತಂದು ನೀರನ್ನ ಕೊಡೋದು ನಾವು, ಸರ್ಕಾರ ಸಿಎಂ ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರದು ಅಂತ ಹೇಳಿ ಶಿವಮ್ಮ ಒತ್ತಾಯವನ್ನ ಮಾಡಿದ್ದಾರೆ. ನಾಡಿಗೆ ಕಾವೇರಿ ನೀರನ್ನು ಹರಿಸುವ ವಿಚಾರದಲ್ಲಿ ಸಾಕಷ್ಟು CWMA ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಇದನ್ನು ವಿರೋಧಿಸಿ ಮಂಡ್ಯದಲ್ಲಿ ರೈತರು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಗೆ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಶಿವಮ್ಮ ಅನ್ನೋರು ಕೂಡ ಒಂದು ಶತಾಯುಷಿ ಅಜ್ಜಿ ಭಾಗಿಯಾಗಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂಥ ಕೆಲಸ ಮಾಡ್ತೀನಿ. ಅಜ್ಜಿ, ಈಗ ನೀವೊಂದು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಿ, ಯಾಕಾಗಿದ್ದೀನಿ ಅಂದರೆ ಮಂಡ್ಯಕ್ಕೆ ನೋಡಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತೈತಿ. ತಮಿಳ್ನಾಡು ನೀರು ಕೊಡೋಕ್ಕಾಗ್ತಾ? ನಮ್ಮ ರಾಜ್ಯದಲ್ಲಿ ಅವಳು ಹುಟ್ಟಿರೋ ನೀರು ಹರಿಯೋ ನೀರು ಅವ್ರಿಗೆ ತಮಿಳ್ನಾಡು ನೀರು ಕೊಡೋಕ್ಕಾಗ್ತಂದ್ರಪ್ಪ? ಕೊಡೋಕ್ಕಾಗಲ್ಲ. ನಮ್ಮ ರೈತರು ಒಗ್ಗಟ್ಟಾಗೈತಿ ನೋಡ್ರಿ. ನೀರಿಲ್ಲ, ಗೋಗಳು ಸಾಕ್ಯವ್ರಿ, ಅವಕ್ಕೆ ನೀರಿಲ್ಲ, ಮಾಡ್ಬೇಕಲ್ಲ ಅಂತ ಕಣ್ಣೀರು ಹಾಕ್ತಾರೆ. ನಮ್ಮ ನೀರು ಕೊಟ್ಟರು ರೈತರು ಎಲ್ಲಿಗೆ ಹೋಗ್ತಾರೆ? ತಗೊಂಡೋಗ್ತಾರ. ನೀರು ಕೊಟ್ಟಿದ್ದ ದನಗಳಿಗೆ ಅಂತ, ಗೋಗು ದನಗಳಿಗೆ ಅಂತ ನೀರು ಕೊಟ್ಟಿಂತ ಹೋಗಲ್ಲ. ನಮ್ಮ ರೈತರು ಹೋಗಲ್ಲ. ನಮ್ಗೆ ಯಾಕೆ ಅವ್ರು ತೊಂದರೆ? ಅವ್ರೊಂದು ಕಟ್ಟಿಸ್ಕೊಳ್ಳಿ. ಮುಖ್ಯಮಂತ್ರಿ ಒಂದು ಹೇಳಬೇಕು, ನಾವು ಇದ್ದೀವಿ ನಿಮ್ಮ ಬಲಕ, ನಾವು ನಿಮ್ಮಲ್ಲಿ ಹೋರಾಡ್ತೀವಿ ಅಂತ ಹೇಳಿ ಅವ್ರು ಹೇಳಬೇಕು. ರೈತರಿಗೆ ಹೇಳಬೇಕು ಅವ್ರಿಗೆ. ಏನೇನಪ್ಪ ಈಗ ಇಲ್ಲಿ ಈ ಹೋರಾಟಕ್ಕೆ ಮಾತ್ರ ನೀವು ಮಾತ್ರ ಬರ್ತಿದ್ದೀರಿ, ಆದರೆ ರಾಜಕಾರಣಿಗಳು ಯಾರೋ ಬರ್ತಿಲ್ಲ, ಸಿನಿಮಾದವರು ಬರ್ತಿಲ್ಲ. ಏನು ಹೇಳ್ತೀರಿ? ಅವ್ರಿಗೆ ಯಾಕೆ ಬರ್ಬೇಕಾಯ್ತು? ಬಂದಲ್ಲ, ಏನು ಮಾಡ್ತೀರಪ್ಪ? ಇರೋದು ಹೋರಾಟ ಮಾಡಿರಿ, ಇನ್ನೂ ಬರ್ತಾರೆ. ಬೇಕಾದ್ರೆ ಇನ್ನೊಂದ್ಸಲ ಹೆಂಗೆ ಆದರೆ ಅವ್ರು ರಾಜಕೀಯದವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲ ನೀರು ಇದ್ರೋದನಪ್ಪ ಜೀವ. ನೀರು ಜೀವ ಇರುತ್ತಾ? ಅನ್ನಿಲ್ಲದ್ರೆ ಜೀವ ಇರುತ್ತೆ. ಒಂದು ಸ್ವಲ್ಪ ನೀರಿದ್ರೆ ಜೀವ ಇರಲ್ಲ. ನೀರು ಬೇಕಂಡ್ರಪ್ಪ, ಬೇಕೇ ಬೇಕು ನೀರು. ತಮಿಳ್ನಾಡಿಗೆ ಮಾತ್ರ ಯಾವ ಕಾರಣಕ್ಕೂ ನೀರು ಕೊಡೋಕ್ಕಂಡ್ರೆ. ಈಗ ಬೇರೆಯವರೆಲ್ಲ ಹೇಳ್ತಾರೆ ತಮಿಳ್ನಾಡಿಗೆ ನೀರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟ ಮಾಡ್ತಿದ್ದಾರೆ. CM ಅವರು ಕೂಡ ಬರೀ ಹೆಲಿಕಾಪ್ಟರ್ ಬಂದು ತೋರಿಸ್ಕೊಂಡು ಹೋಗ್ತೀನಿ, ಅವ್ರಿಗೆ ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಸುಮ್ಮನಾಗ್ತಾರೆ ಅಂತ ಅರ್ಥ ಮಾಡ್ಕೊಂಡಿರಲಿ. ನೋಡು, ಮುಖ್ಯಮಂತ್ರಿ ಬರ್ತಾರೆ. ಅವರು ನೋಡು, ನಾವು ರೈತರಿಗೆ ಬೆಂಬಲ ಕೊಡಬೇಕು. ನಾವಿದ್ದೀವಿ, ನಾನು ಬರ್ತೀವಿ ಅಂತೇಳಿ ಅವರು ಧೈರ್ಯ ಕೊಡಬೇಕು ರೈತರಿಗೆ. ರೈತರ ಹೋರಾಟಕ್ಕೆ ಬರಬೇಕು. ಅವರು ಬರೋದು ಬಂದಿಲ್ಲ, ಹೋರಾಟ ಮಾಡ್ಬೇಕು. ಅವ್ರಿಗೆ ಕೇಳ್ಕೋಬೇಕು. ಎಲ್ಲ ಕೇಳ್ಕೋಬೇಕು ಒಗ್ಗಟ್ಟಾಗಿ. ಯಾಕೆ ಈ ಥರ ಮಾಡಿದ್ದೀರ ನೀವು ಅಂತೇಳಿ ಕೇಳ್ಕೋಬೇಕು. ಕೇಳ್ಕೊಂಡ್ರೆ ಸುಮ್ಮನೆ ಇದ್ರೆ ಅವರು ಹಂಗೆ ಕೂತ್ಕೊಂತಾರೆ. ನೀವು ಒಗ್ಗಟ್ಟಾಗಿ ಯಾಕೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ? ನೀವು ಯಾಕೆ ಇರೋದು ಮುಖ್ಯಮಂತ್ರಿಗಳು? ಹೇಳ್ಬಾರ್ದು ಅಂತೇಳಿ ಅವ್ರು ಕೇಳ್ಕೋಬೇಕಣಪ್ಪ. ರೈತರುಗಳಿಗೆ ಕೇಳ್ಕೋಬೇಕು. ನೀವು ಇನ್ನೂ ಎಷ್ಟು ದಿನ ಹೋರಾಟಕ್ಕೆ ಬರ್ತೀವಿ? ನೋಡುವ, ಮಂಡಿವರಿಗೆ ಕುಕ್ಕಬೇಕು ಮುಖ್ಯಮಂತ್ರಿ ಮತ್ತೆ ಹೋಗಿ ನಮಗೆ ಬೆಂಬಲ ಕೊಡಬೇಕು, ನಮಗೆ ಹೋರಾಟಕ್ಕೆ ಬರಬೇಕು ಅಂತ ಕೇಳ್ಕೋಬೇಕಣಪ್ಪ. ಅವರು ಮುಖ್ಯಮಂತ್ರಿ ಸುಮ್ಮನೆ ಬರೋಲ್ಲ. ನಾವು ನೀರು ಕೊಡಲ್ಲ ಅಂತ ಹೇಳಿ ಕೇಳ್ಕೊಂಡು ಬರ್ಬೇಕು. ಅವರು ನಾವು ಕೊಡೋಲ್ಲ ಅಂತ ಬೆಂಬಲ ಕೊಡಬೇಕು ರೈತರಿಗೆ. ಮನೇಲಿದ್ದಾಗ್ತಾನಪ್ಪ. ಇಷ್ಟು ಶತಾಯುಷಿ ಅವರ ಮಾತಾಗಿರ್ತಕ್ಕಂಥದ್ದು. ಮೋಹನ್ ಕುಮಾರ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.